ಗುಡ್ ಮಾರ್ನಿಂಗ್. ಈಗ ಈ ಮುಂಜಾನೆಯಲ್ಲಿ ನಮ್ಮ ಕರೆಗಾಡಿ ನಮ್ಮ ಕಾಣಿಕೆ ದಶಾಪಾಠ ಇಟ್ಕೊಳ್ಳೋಣ.
ಸ್ತುತಿಗಳ ಮಧ್ಯೆ ವಾಸಮಾನ ಪರಲೋಕ ತಂದೆ ಅಪ್ಪ ಆಗುತ್ತಾನೆ. ಒಂದು ಮುಂಜಾನೆಗಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ಈ ಸೆಪ್ಟೆಂಬರ್ ತಿಂಗಳಿನ ಮೊದಲ ದಿನದಲ್ಲಿ ಕರ್ತನೆ ನಾವು ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂತಹ ಕೃಪೆ ಕೊಡೋದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಮ್ಮ ಕರ್ತವ್ಯವಿರುವಂತಹ ಈ ಒಂದು ದಶಮ ಭಾಗಗಳನ್ನ ಕಾರ್ಯಗಳನ್ನ ನಿಮ್ಮ ಪಾಸಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ ದೇವಾ. ಇದು ಕರ್ತನೆ ನಿನಗೆ ನೀವು ನಮಗೆ ಕೊಟ್ಟಂತ ಒಂದು ಆಶೀರ್ವಾದವಾಗಿ ಅಪ್ಪ. ನಾವು ಈ ಲೋಕದಲ್ಲಿ ಚೆನ್ನಾಗಿ ಜೀವಿಸಬೇಕೆಂದೇ, ಆರ್ಥಿಕವಾಗಿ ಕರ್ತನೆ ಸಂತೋಷ ಉಳ್ಳವರಾಗಿರಬೇಕೆಂದು ನಮ್ಮನ್ನು ಆಶೀರ್ವದಿಸಿದ್ದಿ. ಇದು ನಿನ್ನದೇ ಯೇಸಪ್ಪ. ನಿನ್ನ ಒಂದು ಕರ್ತನೆ ಆಲೋಚನೆಯಂತೆ ನಿನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ಕೊಡುತ್ತಿರುವಂತ ನಾವು ಪ್ರತಿಯೊಬ್ಬರು ನಮ್ಮ ಕುಟುಂಬಗಳು ಯಾವ ಕೊರತೆ ಇಲ್ಲದೆ ಈ ಸೆಪ್ಟೆಂಬರ್ ಸಂಪೂರ್ಣವಾಗಿ ರಾಜ್ಯ ಅನೇಕರಿಗೆ ಸಹಾಯ ಮಾಡುವಂತ ಮಕ್ಕಳಾಗಿರಬೇಕೆ ಹೊರತು ಯೇಸಪ್ಪ ನಾವು ಸಹ ತೆಗೆದುಕೊಳ್ಳದಂತೆ ಕರ್ತನೆ ಸಹ ಕೊಡುವಂತ ಮಕ್ಕಳಾಗಿ ಮಾರ್ಪಡಿಸಿ ನಿನ್ನ ವಾಕ್ಯ ಹೇಳುವಂತೆ ಕೊಡಿರಿ ಕೊಡಲ್ಪಡುತ್ತದೆ ಇದೆಯಲ್ಲ ಯೇಸಪ್ಪ. ನಾವು ನಿನಗೆ ಕೊಡುತ್ತಾ ಇದ್ದೇವೆ. ನಿನ್ನ ಮಕ್ಕಳಿಗೆ ಬೇಕಾದ ಎಲ್ಲ ಆಶೀರ್ವಾದವನ್ನು ಕೊಟ್ಟು ಕರ್ತನೆ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ನೆನೆಸಿದ ಸಮಯ ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ ಚಿಕ್ಕವರೆಂದು ನನ್ನ ತಳ್ಳಿ ಆಗಲೆಂದು ನೆನೆಸಿದ ಸಮಯ ದೇವರ ತಾಯಿ ನಮ್ಮನ್ನ ಈ ಸೆಪ್ಟೆಂಬರ್ ತಿಂಗಳ ಮರ್ಯಾದೆ ನಡೆಸಿದ್ದಾನೆ. ಹಲ್ಲೆಲೂಯಾ. ಈ ಒಂದು ತಿಂಗಳು ನಮ್ಮನ್ನು ನಡೆಸುವಂತಹ ದೇವರಿಗೆ ನಾವು ಸ್ತೋತ್ರ ಮಾಡುವವರಾಗಿರಬೇಕು. ಆರ್ ಯು ಹ್ಯಾಪಿ ದಟ್ ಯು ಹ್ಯಾವ್ ಎಂಟರ್ಡ್ ಇನ್ ಟು ದ ಸೆಪ್ಟೆಂಬರ್ ಮಂತ್ ಅಲ್ವಾ? ಎಷ್ಟು ಬೇಗ ಈ ಒಂದು ವರ್ಷನ ದೇವರು ಕರೀತಾರೆ. ತುಂಬಾ ಬೇಗ ದಿನಗಳು ಓಡ್ತಾ ಇದೆ. ಸೆಪ್ಟೆಂಬರ್ 5 ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಬಂದೇ ಬಿಡ್ತಾರೆ. ದೇವರ ಬರೋಣ ಹತ್ರವಾಗಿದೆ ಎಂಬ ಒಂದು ಸೂಚನೆ ಇದು ಸಹ ಆಗಿದೆ. ನಾವು ನೋಡುತ್ತೇವೆ ಮೊದಲ ಹಾಗೆ ಇಲ್ಲ, ಈಗ ದಿನಗಳು ತುಂಬಾ ಬೇಗ ಫಾಸ್ಟ್ ಹೋಗ್ತಾ ಇದೆ. ಆದ್ದರಿಂದ ನಾವು ದೇವರ ರಾಜ್ಯದಲ್ಲಿ ಯಾವ ರೀತಿಯಾಗಿ ಇರಬೇಕು, ನಾವು ಇದೊಂದು ಲೋಕದಲ್ಲಿ ದೇವರ ಮಕ್ಕಳಾಗಿ ಯಾವ ರೀತಿಯಾಗಿ ಜೀವಿಸಬೇಕು ಅನ್ನೋದನ್ನ ನಾವು ಚೆನ್ನಾಗಿ ತಿಳಿದುಕೊಳ್ಳುವಂತ ಒಂದು ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಮೊದಲಾದ್ರೂ ತುಂಬಾ ವರ್ಷಗಳ ಮುಂಚೆ ನೀವು ನೋಡುವುದಾದ್ರೆ ಇನ್ನೂ ಸಮಯ ಇದೆ ಅನ್ಕೊಂಡೇ ಬರ್ತಾ ಇದ್ವಿ ಅಲ್ವಾ? ಯೇಸು ಕ್ರಿಸ್ತನು ಬಂದು 2024-25 ವರ್ಷ ಆಗ್ತಾ ಇದೆ. ಅನೇಕ ವರ್ಷಗಳಿಂದಲೂ ಬರ್ತಾರೆ ಅಂತ ಹೇಳ್ತಾ ಇದ್ದಕ್ಕೆ ನಾವು ನೋಡುತ್ತೇವೆ. ಪ್ರಕಟಣೆಗಳಲ್ಲಿ ಮತ್ತೆ ನಮ್ಮ ಸುವಾರ್ತೆಗಳಲ್ಲಿ ನೋಡುತ್ತೇವೆ, ಪತ್ರಿಕೆಗಳನ್ನು ನೋಡುತ್ತೇವೆ. ಅನೇಕರು ಅಪೊಸ್ತಲರನ್ನ, ಶಿಷ್ಯರನ್ನ, ದೇವರ ಮಕ್ಕಳನ್ನ, ಸೇವಕರನ್ನ ಮಾಕ್ ಮಾಡ್ತಾ ಇದ್ರು ಅಥವಾ ಅವರ ಗೇಲಿ ಮಾಡ್ತಾ ಇದ್ರು. ನೀವ್ ಹೇಳ್ತಾನೆ ಇದ್ರಿ ಬರ್ತಾರೆ ಅಂತ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಈಗಲಾದ್ರೂ ಯೇಸು ಕ್ರಿಸ್ತನ ಬರೋಣ ಬಹಳ ಹತ್ತಿರವಾಗಿದೆ. ಅದಕ್ಕೆ ಏನೆಲ್ಲ ಸೂಚನೆಗಳಿವೆ ಅದು ನಡೀತಾ ಇದೆ. ಅದಕ್ಕೋಸ್ಕರವಾಗಿ ನಾವು ಪ್ರತಿದಿನ ಪ್ರತಿಯೊಂದು ತಿಂಗಳಲ್ಲೂ ನಾವು ಮುಂದೆ ಹೋಗುವಾಗ ಪ್ರತಿ ತಿಂಗಳಿಗೆ ನಾವು ಹೆಚ್ಚು ಇಡುವಾಗಲೂ ಸಹ ನಾವು ಯೇಸು ಕ್ರಿಸ್ತನಿಗಾಗಿ ಹೆಂಗೆ ಜೀವಿಸಬೇಕು ಎನ್ನುವುದನ್ನೇ ನೋಡಬೇಕೇ ಹೊರತು ಇನ್ನೂ ನಾವು ಯೇಸು ಕ್ರಿಸ್ತನಲ್ಲಿ ಏನು ಹೊಂದಿಕೊಳ್ತಾ ಇದ್ದೇವೆ, ಇನ್ನು ಆಶೀರ್ವಾದ ಏನ್ ಕೊಡುತ್ತಿದ್ದಾನೆ ಯೇಸಪ್ಪ ಅನ್ನೋದನ್ನೇ ನಾವು ಅನೇಕ ವೇಳೆ ಕೇಳುವವರಾಗಿದ್ದೇವೆ. ಆದರೆ ಯೇಸು ಕ್ರಿಸ್ತನು ಹೇಳುವಂತದ್ದು ನಾವು ಯೇಸು ಕ್ರಿಸ್ತನಿಗೆ ಏನ್ ಮಾಡಬೇಕೆಂದು ಆತನ ಪರಿಶುದ್ಧಾತ್ಮ ನಮ್ಮಲ್ಲಿ ಏನು ಕೇಳ್ತಾ ಇದ್ದಾನೆ ಎಂಬುದನ್ನು ನಾವು ಆವಾಗ ಮನವರಿಕೆ ಮಾಡ್ಕೋಬೇಕು ಪ್ರಿಯ. ಯಾಕಂದ್ರೆ ದೇವರು ವಾಕ್ಯ ಹೇಳ್ತಾರೆ, ನಾವು ಯಾವಾಗ ಆತನಿಗೆ ವಿಧೇಯರಾಗುತ್ತೇವೋ ಆಗ ಈ ಲೋಕದ ಎಲ್ಲ ಆಶೀರ್ವಾದಗಳು ನಮ್ಮ ಹಿಂದೆ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕೋದು ಬೇಡ. ಅದಕ್ಕಾಗಿ ನಾವು ಎಕ್ಸ್ಟ್ರಾ ಪ್ರಾರ್ಥನೆ
ಪ್ರಾರ್ಥನೆ ಮಾಡೋದು ಬೇಡ, ಅದಕ್ಕಾಗಿ ನಾವು ಎಕ್ಸ್ಟ್ರಾ ಉಪವಾಸ ಮಾಡೋದು ಬೇಡ, ಅದಕ್ಕಾಗಿ ನಾವು ಎಕ್ಸ್ಟ್ರಾ ಯಾವುದೆಲ್ಲ ದೇವರಿಗೆ ಬೇಕೋ ಅನ್ನೋದು ಮಾಡೋದು ಬೇಡ ಪ್ರಿಯರೇ. ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ಆ ಆಶೀರ್ವಾದ ನಮ್ಮ ಹಿಂದೆ ಬರುವಂತದ್ದಾಗಿದೆ. ಆದ್ದರಿಂದಲೇ ಈ ಒಂದು ತಿಂಗಳಿನ ಸಂಪೂರ್ಣವಾಗಿ ದೇವರು ನಮ್ಮೊಟ್ಟಿಗೆ ಏನನ್ನ ಕೇಳ್ತಾ ಇದ್ದಾನೆ, ನಾನು ಏಸಪ್ಪನಿಗೆ ಏನ್ ಮಾಡ್ಬೇಕು ಅನ್ನುವುದನ್ನೇ ನಾವು ಫೋಕಸ್ ಮಾಡಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ನೀವು ನೋಡುವುದಾದ್ರೆ ನಮ್ಮ ಜೀವಿತಗಳಲ್ಲಿ ದೇವರು ನಮ್ಗೆ ಎಲ್ಲವನ್ನ ಕೊಟ್ಟವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಗೆ ಯಾವ ಒಂದು ಲ್ಯಾಕಿಂಗ್ ಇಲ್ಲ ಪ್ರಿಯರೇ. ನೀವು ಸ್ವಲ್ಪ ನೋಡಿದ್ರೆ ಯಾವ ಲ್ಯಾಕಿಂಗ್ ಇಲ್ಲ, ಏನು ನಮ್ಮ ಹತ್ರ ಇಲ್ಲ ಅಂತ ಇನ್ನು ಅನ್ಕೋಬೇಕು ಅನ್ಸಲ್ಗೆ ದೇವರು ಒದಗಿಸ್ಕೊಟ್ಟಿರ್ತಾನೆ ಅಲ್ವಾ ಪ್ರಿಯರೇ. ನಾವು ಏನಪ್ಪಾ ಹಿಂಗಿದೆಯಲ್ಲ ನಮ್ಮ ಜೀವಿತ ಬದಲಾಗಿಲ್ವಲ್ಲ ಅಂತ ಅನ್ಕೊಂತಾ ಇರ್ಬೇಕಾದ್ರೆ ದೇವರು ಬದಲಾಯಿಸಿರ್ತಾನೆ. ತುಂಬಾ ಚೆನ್ನಾಗಿ ದೇವರ ವಾಕ್ಯ ಹೇಳ್ತದಲ್ಲ, ದೇವರ ಆತ್ಮನ ಕಾರ್ಯಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೆ ಆತ ನಮ್ಮ ಜೀವಿತದ ಕ್ರಿಯೆಗಳು ಮಾಡ್ತಾನೇ ಇದ್ದಾನೆ. ಆದ್ದರಿಂದ ಈ ಒಂದು ಸಮಯದಲ್ಲಿ ಈ ಒಂದು ತಿಂಗಳಿನ ಈ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 8ನೇ ವಚನ. ಡ್ಯೂಟ್ರಾನಮಿ 30:8. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 8ನೇ ವಚನ. ಯಾರಾದ್ರೂ ಓದಿ. ನೀವಾದರೂ ಯೆಹೋವನ ಮಾತಿಗೆ ಪುನಃ ವಿಧೇಯರಾಗಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳಂತೆ ನಡೆಯುವಿರಿ. And you will again obey the voice of the Lord and follow all His commandments I am giving you today. ನಾವಿಲ್ಲಿ ನೋಡ್ತೀವಿ ಪ್ರಿಯರೇ, ಡ್ಯೂಟ್ರಾನಮಿ ಧರ್ಮೋಪದೇಶ ಕಾಂಡ ಅಂತ ಹೇಳ್ಬೇಕಾದ್ರೆ ಡ್ಯೂಟ್ರಾನಮಿ ಅಂತ ಹೇಳಿದ್ರೆ ಡ್ಯೂಟ್ರೋ ಅಂದ್ರೆ ಎರಡನೇದಾಗಿ, ಸೆಕೆಂಡ್. ನಾಮಿ ಅನ್ನುವುದಾದ್ರೆ ಇಟ್ಸ್ ಎ ಲಾ, ನ್ಯಾಯ ಪ್ರಮಾಣ. ಈ ಡ್ಯೂಟ್ರಾನಮಿನ ವಿಶೇಷವಾಗಿ ಸೆಕೆಂಡ್ ಲಾ ಅಂತ ಕರೀತಾರೆ, ಅಂದ್ರೆ ಎರಡನೆಯ ನ್ಯಾಯ ಪ್ರಮಾಣ ಅಂತ ಕರೀತಾರೆ. ಹಾಗಂತ ಹೇಳಿದ ಮಾತ್ರಕ್ಕೆ ದೇವರು 2 ನ್ಯಾಯ ಪ್ರಮಾಣ ಅವ್ರು ಕೊಟ್ಟಿದ್ದಾರೆ ಅಂತಲ್ಲ. 2 ನ್ಯಾಯ ಪ್ರಮಾಣನ ದೇವರು ಮೋಶೆ ಮೂಲಕ ಇಸ್ರೇಲ್ ಜನಕ್ಕೆ ಕೊಡ್ಲಿಲ್ಲ, ಆದ್ರೆ ಮೋಶೆ ಅದೇ ನ್ಯಾಯ ಪ್ರಮಾಣನ 2 ಸಾರಿ ಅವರಿಗೆ ಕೊಟ್ಟಿದ್ದಾನೆ. ಇದು 2ನೇ ಸಾರಿ ಕೊಡುವಂತ ಸಮಯದಲ್ಲೇ ಡ್ಯೂಟ್ರಾನಮಿ ಬರೆದಿರುವಂತದ್ದು. 2ನೇ ಸಾರಿ ಇಸ್ರೇಲ್ ಜನಕ್ಕೆ ಕೊಡ್ತಾ ಇರೋದು. ಯಾಕೆ ಇಸ್ರೇಲ್ ಜನಕ್ಕೆ 2ನೇ ಸಾರಿ ಕೊಟ್ಟರು ಅಂದ್ರೆ, ಐಗುಪ್ತದಿಂದ ಆ ದಾಸತ್ವದಿಂದ ಇಸ್ರೇಲ್ ಜನಗಳು ಹೊರಗಡೆ ಬಂದಾಗ ಒಂದು ಜನರೇಷನ್ ಹೊರಗಡೆ ಬಂದಿದ್ದು. ಆ ಹೊರಗಡೆ ಬರ್ಬೇಕಾದ್ರೆ 20 ವರ್ಷಕ್ಕಿಂತ ಕೆಳಗಡೆ ಇದ್ದಂತ ಮಕ್ಕಳು ಆ ಒಂದು ಅರಣ್ಯದಲ್ಲಿ ವಿಲ್ಡರ್ನೆಸ್ ನಲ್ಲಿ ಅರಣ್ಯದಲ್ಲಿ ಬೆಳೆದು ದೊಡ್ಡವರಾಗ್ತಾರಲ್ಲ, ಅವರಿಗೆ ಕೊಟ್ಟಂತ ಒಂದು ಈ ನ್ಯಾಯ ಪ್ರಮಾಣ 2ನೇ ಸಾರಿ ಕೊಡ್ತಾ ಇರುವಂತದ್ದು ಮೋಶೆ. ಯಾಕಂದ್ರೆ ಆ ಒಂದು ಪ್ರಯಾಣದಲ್ಲಿ ಅನೇಕ ನೋಡುವಾಗ ಎಲ್ಲರೂ ಮೋಸ್ಟ್ ಆಫ್ ದೇಮ್ ಎಲ್ಲ ಆ ಜನರೇಷನ್ ಜನ ಸತ್ತೋದ್ರು, ತೀರೋದ್ರು. ಯಾಕಂದ್ರೆ ಅವರು ದೇವರಿಗೆ ತೋರಿಸ ಅಪನಂಬಿಕೆ ಮತ್ತೆ ಕಠಿಣ ಹೃದಯ, ದೇವರನ್ನ ಅವ್ರೇನ್ ಮಾಡಿದ್ರು, ವಿಧೇಯರಾಗಲಿಲ್ಲ. ಆದ್ದರಿಂದ ಅವರು ಸತ್ತೋದ್ರು. ಈಗ ಹೊಸದಾದ ಒಂದು ಜನರೇಷನ್ ಬಂದಿದೆ. ಆ ಜನರೇಷನ್ಗೆ ಈ ಮೋಶೆ ತಿರುಗಿ ಆ ಒಂದು ನ್ಯಾಯ ಪ್ರಮಾಣ ಕೊಡ್ತಾ ಇದ್ದಾನೆ. ನೀವು 27ನೇ ಅಧ್ಯಾಯ ಸಂಪೂರ್ಣ ಓದಿ ನೋಡಿದ್ರೆ ಅಲ್ಲಿ ಮೋಶೆ ಹೇಳ್ತಾನೆ, ನೀವು ಆಶೀರ್ವಾದವನ್ನ ಮತ್ತೆ ಶಾಪವನ್ನ ಘೋಷಿಸಬೇಕು. ಪ್ರೊಕ್ಲೇಮ್ ದ ಬ್ಲೆಸ್ಸಿಂಗ್ಸ್ ಅಂಡ್ ಕರ್ಸಸ್ ಫ್ರಮ್ ದಟ್ ಮೌಂಟ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಪರ್ವತದ ಮೇಲಿಂದ ನೀವು ಇವೆರಡನ್ನ ನೀವು ಘೋಷಿಸಬೇಕು ಅಂತ. ಅದೇ 28 ಮತ್ತು 29 ನೀವು ಓದಿ ನೋಡುವುದಾದ್ರೆ, ಫುಲ್ ಅಧ್ಯಾಯ ಓದಿ ನೋಡುವುದಾದ್ರೆ ಅಲ್ಲಿ ಆಶೀರ್ವಾದವೂ ಉಂಟು, ಶಾಪಗಳು ಉಂಟು. ಕಂಡ ಅಲ್ಲಿ ಓದಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ 28ರಲ್ಲಿ ಸಂಪೂರ್ಣವಾಗಿ, 29ರಲ್ಲಿ ಸಂಪೂರ್ಣವಾಗಿ ದೇವರಿಗೆ ವಿಧೇಯರಾಗಿ ನಡೆದ್ರೆ ಏನೆಲ್ಲ ಆಶೀರ್ವಾದ ಸಿಗ್ತದೆ, ದೇವರಾಗಿ ಅವಿಧೇಯರಾಗಿ ನಡೆದ್ರೆ ದೇವರಿಗೆ ಏನೆಲ್ಲ ಶಾಪ ನಿಮ್ಗೆ ಬರ್ತದೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ 30ನೇ ಅಧ್ಯಾಯಕ್ಕೆ ಬರ್ಬೇಕಾದ್ರೆ 8ನೇ ವಚನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ವಿ ಹ್ಯಾವ್ ಟು ಮೆಡಿಟೇಟ್ ಫ್ರಮ್ ದಟ್ ವರ್ಸ್ 1. ಎಲ್ಲರೂ ಸತ್ಯವೇದವನ್ನ ನಿಮ್ಮ ಧರ್ಮೋಪದೇಶ ಕಾಂಡ 30ನೇ ಧರ್ಮೋಪದೇಶ ಕಾಂಡ ತೆಗೆದುಕೊಳ್ಳಿ, 30ನೇ ಅಧ್ಯಾಯಕ್ಕೆ ತೆಗೆದುಕೊಳ್ಳಿ. ಓಕೆನಾ? ಅದರಲ್ಲೇ ನಾವು ಧ್ಯಾನ ಮಾಡ್ತೇವೆ. ವಚನ 8ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಅಲ್ಲಿ ದೇವರು ಹೇಳ್ತಾ ಇದ್ದಾನಲ್ವಾ, ನೀವಾದರೂ ಯೆಹೋವನ ಮಾತಿಗೆ ಪುನಃ ವಿಧೇಯರಾಗಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳಂತೆ ನಡೆಯುವಿರಿ. ಪುನಃ ವಿಧೇಯರಾಗಿ ಅನ್ಬೇಕಾದ್ರೆ ಅಲ್ಲಿ ನಾವು ನೋಡ್ತೇವೆ 1ನೇ ವಚನದಿಂದ ನಾವು ಧ್ಯಾನ ಮಾಡಬೇಕು. 1 ಮತ್ತು 2ನೇ ವಚನ, 30ನೇ ಅಧ್ಯಾಯ 1 ಮತ್ತು 2ನೇ ವಚನ. ಯಾರಾದ್ರೂ ಓದ್ರಿ. ನಾನು ನಿಮ್ಮ ಮುಂದೆ ಇಟ್ಟಿರುವ ಆಶೀರ್ವಾದವು ಶಾಪವು ನಿಮ್ಮ ಅನುಭವಕ್ಕೆ ಬಂದಾಗ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಸದಿಸಿರುವ ದೇಶಗಳಲ್ಲಿ ನೀವು ಇವುಗಳನ್ನು ನೆನಪಿಗೆ ತಂದುಕೊಂಡು ನಿಮ್ಮ ಮಕ್ಕಳ ಸಹಿತವಾಗಿ ನಿಮ್ಮ ದೇವರಾದ ಯೆಹೋವನ ಆಶ್ರಯಕ್ಕೆ ತಿರುಗಿ ಬಂದು ನಾನು ಈಗ ನಿಮಗೆ ಬೋಧಿಸುವ ಆತನ ಮಾತುಗಳಿಗೆ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ. ಇಲ್ಲ, ಮೊದಲನೇದಾಗಿ ದೇವರು ಆ ಇಸ್ರೇಲ್ ಜನಗಳನ್ನ ಕೇಳ್ತಾ ಇರೋದು ಏನಂದ್ರೆ, ನಾನು
ಅವ್ರು ಹೇಳ್ತಾರ, ನೀವು ಅವಿಧೇಯರಾದ್ರೆ ನೀವೇನ್ ಮಾಡ್ತೀನಿ, ಶಾಪ ಹೊಂದ್ಕೊಂತೀರಾ, ನಾನು ಚದುರಿಸ್ಬಿಡ್ತೀನಿ, ಎಲ್ಲಾ ದೇಶಗಳಿಗೆ ನೀವು ಹೋಗ್ಬಿಡ್ತೀರಾ, ಅಂದ್ರೆ ನಾವೆಲ್ಲ ನೋಡ್ತೇವೆ ಎಕ್ಸೈಲ್ ಆಗಿ ಅಥವಾ ಒಂದು ಸರಿಯಾಗಿ ಹೋಗ್ಬಿಡ್ತೀರಾ ಅಂತ ದೇವ್ರು ಹೇಳಿದ್ರು. ಯಾಕಂದ್ರೆ ದೇವರ ಮಾತನ್ನ ಅವ್ರು ಕೇಳದೆ ಇರೋ ನಿಮಿತ್ತ ಆ ಒಂದು ದೇಶಗಳಲ್ಲಿ ನೀವು ಹೋದಾಗ ಈ ಮಾತುಗಳು ನಿಮ್ಗ ಜ್ಞಾಪಕಕ್ಕೆ ಬರ್ಬೇಕಾದ್ರೆ, ಈ ಮಾತುಗಳ ದೇವರು ಮೋಶೆಯ ಮೂಲಕ ಕೊಟ್ಟಂತ ನ್ಯಾಯ ಪ್ರಮಾಣ ಅವರ ನೆನಪಿಗೆ ತಂದುಕೊಂಡು, ಮೊದಲಾಗಿ ನೆನಪಿಗೆ ತಂದುಕೊಂಡು, ಹೇಳಿ ಎರಡನೇದಾಗಿ ಏನ್ ಮಾಡ್ಬೇಕಂತ ದೇವರು ಅವ್ರನ್ನ ಕೇಳ್ತಾ ಇದ್ದಾನಂದ್ರೆ, ನೀವು ನಿಮ್ಮ ಮಕ್ಕಳ ಸಹಿತವಾಗಿ ಯೆಹೋವನ ಆಶ್ರಯಕ್ಕೆ ತಿರುಗಿ. ಯೆಹೋವನ ಆಶ್ರಯಕ್ಕೆ ಹೇಳಿದ್ರು. ಎರಡನೇದಾಗಿ ದೇವ್ರು ಕೇಳ್ತಾ ಇರೋದು, ಮೊದಲನೇದಾಗಿ ನ್ಯಾಯ ಪ್ರಮಾಣನ ನೆನಪಿ ತೆಗೆದುಕೊಳ್ಳಿ, ಎರಡನೇದಾಗಿ ನೀವು ಈ ಮಕ್ಕಳು ಸಹಿತವಾಗಿ ಯೆಹೋವನ ಆಶ್ರಯಕ್ಕೆ ತಿರುಗಿ ಬನ್ನಿ, ಮೂರನೇದಾಗಿ ನಿಮ್ಮ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ನಾನು ನಿಮಗೆ ಬೋಧಿಸಿರುವಂತಹ ಮಾತುಗಳಿಗೆ ವಿಧಿಯಾಗಿ, ಎಂದು ಹೇಳಿ ವಿಧಿಯಾಗಿ. ಈ ಮೂರು ಕಾರ್ಯಗಳನ್ನ ದೇವರ ವಚನ ಕೇಳ್ತಾ ಇದ್ದಾರೆ. ನಮ್ಮ ಜೀವಿತಗಳು ಅಷ್ಟೇ ಅನೇಕ ಸಾರಿ ನಾವು ನಮ್ಮ ದೇವರು ಕೊಟ್ಟಿರುವಂತಹ ವಾಗ್ದಾನಗಳನ್ನ, ದೇವರು ನಮ್ಗೆ ಕೊಟ್ಟಿರುವಂತಹ ಆಜ್ಞೆಗಳನ್ನ ಮರ್ತೋಗಿದ್ದೇವೆ. ತಿಳಿಸುದಂತೆ. ಯಾಕಂದ್ರೆ ನಾವು ಬಿಸಿ ವರ್ಲ್ಡ್ ಜೀವಿತ ಮಾಡ್ತಾ ಇದ್ದೀವಿ. ನಾನು ಹೇಳ್ದಂಗೆ ದಿನಗಳು ಸಹ ಫಾಸ್ಟ್ ಆಗಿ ಹೋಗ್ತಾ ಇದೆ. ಮನುಷ್ಯ ನೋಡುವುದಾದ್ರೆ ಯೋಚನೆ ಕೂಡ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ. ಅಭಿವೃದ್ಧಿ ಕೂಡ ತುಂಬಾ ಬೇಗ ಆಗ್ತಾ ಇದೆ. ಯಾವಾಗ ನಮ್ಮ ಒಂದು ಕಾಲಗಳಲ್ಲಿ ನಾವು ಚಿಕ್ಕವರಾಗಿದ್ದಾಗ ಅಂತ ಕಾಲಗಳಲ್ಲಿ, ಆಮೇಲೆ ನಾವು ಒಂದು ಯೌವನಸ್ಥರಾದ ಕಾಲಗಳಲ್ಲಿ ಕೇಳದೇ ಇರುವಂತಹ ಕಾರ್ಯಗಳು ಈ ಒಂದು ಕಾಲಗಳು ನಡೀತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ನೀವು ನೋಡುವುದಾದ್ರೆ ಜಸ್ಟ್ ಯು ಕೆನಾಟ್ ಇಮ್ಯಾಜಿನ್, ಹಿಂಗೂ ಮನುಷ್ಯ ಯೋಚನೆ ಮಾಡ್ತಾನ ಅಂತ ನಾವು ಅನ್ನೋ ರೀತಿಯಲ್ಲಿ ಅಷ್ಟು ಬೇಗ ದಿನಗಳು ಓಡೋಗ್ತಾ ಇದೆ, ಅಷ್ಟು ಬೇಗ ಜ್ಞಾನ ಬೆಳೀತಾ ಇದೆ. ಅಂತಹ ಸಮಯಗಳಲ್ಲಿ ನಾವು ದೇವರು ನಮಗೆ ಕೊಟ್ಟುವಂತಹ ವಾಗ್ದಾನವನ್ನ ಮರೆತು ಹೋಗ್ತಾ ಇದ್ದೇವೆ. ಇರುವಂತಹ ವಾಕ್ಯಗಳನ್ನ, ಕೊಟ್ಟಂತಹ ಆಜ್ಞೆಗಳನ್ನ ನಾವು ಮರೆತು ಹೋಗ್ತಾ ಇದ್ದೇವೆ. ಅದಕ್ಕೆ ಅದನ್ನ ನೆನಪಿಗೆ ತಂದುಕೊಂಡವರಾಗಿ ಯೆಹೋವನ ಆಶ್ರಯಕ್ಕೆ, ಯೇಸು ಕ್ರಿಸ್ತನ ಆಶ್ರಯಕ್ಕೆ ನಾವು ತಿರುಗಿ ಬರಬೇಕು ಪ್ರಿಯರೇ. ನಾವು ಎರಡನೇ ಕೇಳಿದ ವಾಕ್ಯನ ಸೈಮನ್ ಪಾಸ್ಟರ್ ಹೇಳಿದ ಹಾಗೆ, ದ ಸಾಲ್ವೇಷನ್ ಇಸ್ ನಾಟ್ ಒನ್ ಡೇ ಪ್ರೋಸೆಸ್. ರಕ್ಷಣೆ ಅನ್ನೋದು ಒಂದು ದಿನದ ಒಂದು ಕಾರ್ಯ ಅಲ್ಲ. ಪ್ರತಿದಿನ ನಾವು ರಕ್ಷಣೆ ಹೊಂದಬೇಕು ಪ್ರಿಯರೇ. ಅದಕ್ಕಾಗಿ ನಾವು ಯೆಹೋವನ ಸನ್ನಿಧಿ, ಯೇಸಪ್ಪನ ಸನ್ನಿಧಿಗೆ ಆವಾಗ ದಿನ ಬರುವವರಾಗಿರ್ಬೇಕು. ಆತನ ಮಾತುಗಳಿಗೆ ವಿಧೇಯರಾಗಬೇಕು. ಇದು ತುಂಬಾ ಕಷ್ಟ ಅಲ್ವಾ? ಒಬೀಡಿಯನ್ಸ್ ಅನ್ನೋದೇ ಅನೇಕ ಸಾರಿ ವಿಶ್ವಾಸಿ ಮಕ್ಕಳು ಅನ್ಕೊಂತಾರಂತೆ, ಈ ಒಬೀಡಿಯನ್ಸ್ ಅನ್ನೋದೇ ಇರಬಾರ್ದಾಗಿತ್ತು ಸತ್ಯವೇದದಲ್ಲಿ. ಯಾಕಂದ್ರೆ ಬೇರೆಲ್ಲ ಈಸಿ ನಮ್ಗೆ ಅಲ್ಲ. ದೇವರು ಹೇಳ್ತಾನೆ, ನಾನು ಆಶೀರ್ವದಿಸ್ತೀನಿ, ನಾನು ಒಟ್ಟಿಗೆ ಇರ್ತೀನಿ, ನೀನು ಪ್ರೊಟೆಕ್ಟ್ ಮಾಡ್ತೀನಿ, ನಿನ್ನ ಮಕ್ಕಳು ನಾನು ಚೆನ್ನಾಗಿರ್ತೀನಿ, ಮೇಲ್ಗಳನ್ನೇ ಕೊಡ್ತೀನಿ ಅಲ್ವಾ? ಅದೆಲ್ಲ ವಚನ ಹೇಳಬೇಕಾದ್ರೆ ನಮ್ಗೆ ಚೆನ್ನಾಗಿದೆ, ಇಂಪಾಗಿದೆ, ವಿ ಲೈಕ್ ಟು ಹಿಯರ್ ದಟ್, ನಮ್ಗೆ ತುಂಬಾ ಸಂತೋಷ ಕೊಡ್ತಾರೆ. ಆದ್ರೆ ವಿದ್ಯೆಯಾಗೋದು ಅನ್ನೋದು ಬಹಳ ಕಷ್ಟ. ಇಲ್ಲ ಅದೇ ಮೋಶೆ ಇಸ್ರೇಲ್ ಜನರಿಗೆ ಹೇಳ್ತಾ ಇದ್ದಾನೆ, ಅದು ನಮಗೂ ಕೂಡ ಅಪ್ಲೈ ಆಗೋದು. ಏನಂದ್ರೆ, ನೀವು ದೇವರ ವಾಕ್ಯಗಳನ್ನ ನೆನಪಿಗೆ ತೆಗೆದುಕೊಂಡವರಾಗಿ ಆತನ ಸನ್ನಿಧಾನಕ್ಕೆ ಬರುವಾಗ, ನೀವು ಆತನ ವಾಕ್ಯಗಳಿಗೆ ವಿಧೇಯರಾಗುವಾಗ ಮುಂದೆ ಹೇಳುವಂತಹ ವಚನಗಳನ್ನು ನೋಡೋಣ. 3ರಿಂದ 5ನೇ ವಚನ ಓದಿ ಯಾರಾದ್ರೂ ಒಬ್ರು. ವಿಧೇಯರಾದರೆ ನಿಮ್ಮ ದೇವರಾದ ಯೆಹೋವನು ದುರಾವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ, ನಿಮ್ಮನ್ನು ಕನಿಕರಿಸಿ, ತಾನು ನಿಮ್ಮನ್ನು ಚದುರಿಸಿರುವ ಎಲ್ಲಾ ದೇಶಗಳಿಂದ ತಿರುಗಿ ಕೂಡಿಸುವನು. ನಿಮ್ಮಲ್ಲಿ ಯಾರಾದರೂ ಭೂಲೋಕದ ಕೊನೆವರೆಗೂ ಒಯ್ಯಲ್ಪಟ್ಟರು, ಅಲ್ಲಿಂದಲೂ ನಿಮ್ಮ ದೇವರಾದ ಯೆಹೋವನು ಅವರನ್ನು ಕರೆತಂದು ನಿಮ್ಮ ಪಿತೃಗಳಿಗೆ ಸ್ವಾಸ್ಥ್ಯವಾಗಿದ್ದ ದೇಶದಲ್ಲಿ ಸೇರಿಸಿ, ಅದು ನಿಮಗೂ ಸ್ವದೇಶವಾಗುವಂತೆ ಮಾಡಿ ನಿಮಗೆ ಮೇಲುಂಟು ಮಾಡಿ ಪಿತೃಗಳಿಗಿಂತಲೂ ಅಧಿಕವಾಗಿ ನಿಮ್ಮನ್ನು ಹೆಚ್ಚಿಸುವನು. ಇಲ್ಲಿ ಯಾವಾಗ ನಾವು ವಿಧೇಯರಾಗುತ್ತೇವೋ ಆಗ ದೇವರು ನಮಗೆ ಕೊಡುವಂತ ಆಶೀರ್ವಾದ. ಎಷ್ಟು ಒಳ್ಳೆ ದೇವ್ರು ನಮ್ಮ ದೇವ್ರು ಅಂದ್ರೆ, ನೀವು ವಿಧೇಯನಾಗ್ಬಿಡಪ್ಪ, ನಾನು ಏನು ಕೈ ಬಿಡ್ತೀನಿ ಅಂತ ಹೇಳ್ತಿಲ್ಲ. ನನ್ನ ಮಾತನ್ನು ನೀವು ಕೇಳಿದ್ರೆ ಈ ರೀತಿಯಾದ ಆಶೀರ್ವಾದಗಳನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಆಶೀರ್ವಾದ ಏನಂತೆ, ನಿಮ್ಮ ದುರಾವಸ್ಥೆಯಿಂದ ನಿಮ್ಮನ್ನ ತಪ್ಪಿಸಿ. ಎಂದು ಹೇಳಿ ನೋಡಿ, ಇಲ್ಲಿ ಹೇಳ್ತಾರೆ, ಭೂಲೋಕದ ಕೊನೆಯವರೆಗೂ ಒಯ್ಯಲ್ಪಟ್ರು. ನಮ್ಮ ಜನ ಅಂದ್ರೆ ಅಲ್ಲಿ ಹೇಳಿದಂತ ಇಸ್ರೇಲ್ ಜನ ಎಲ್ಲಿದ್ರು ಸರಿಯ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನ ತಿರುಗಿ ಕರ್ಕೊಂಡು ಬಂದು ದೇಶದಲ್ಲಿ ಸೇರಿಸುತ್ತೇನೆ. ಪಿತೃಗಳಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಂತ ದೇಶ ಯಾವುದು? ಕಾನಾನ್ ದೇಶ. ಇವಾಗ ನಮಗೆ ಕೊಟ್ಟಿರುವಂತ ದೇಶ ಯಾವುದು? ಪರಲೋಕ.
ಅಲ್ವಾ, ಸ್ಪಿರಿಚುವಲ್ ಖಾನಾನ್ ಅಂತ ಕರೀತಾರೆ. ಅಲ್ಲಿ ನೀವು ಹೋದ್ರೂ ಕೂಡ ನಾನು ನಿಮ್ಮನ್ನ ಸೇರಿಸಿ ಅದನ್ನ ಸ್ವದೇಶವಾಗಿ ಮಾಡ್ತೇನೆ. ಅದು ಮಾತ್ರವಲ್ಲ, ಮೇಲುಂಟು ಮಾಡ್ತೇನೆ. ನಿಮ್ಮ ಪಿತೃಗಳಿಗಿಂತ ಅಧಿಕವಾಗಿ ನಿಮ್ಮನ್ನ ಹೆಚ್ಚಿಸುವೆನು ಅಂತ ನೋಡ್ಬೇಕಾದ್ರೆ ದೇವರು ಎಲ್ಲಾ ವಿಷಯದಲ್ಲಿ ನಮ್ಮನ್ನ ಹೆಚ್ಚಾಗಿಯೇ ಆಶೀರ್ವದಿಸುವ ದೇವನಾಗಿದ್ದಾನೆ. ಹಲ್ಲೆಲೂಯಾ. ಯಾವತ್ತಷ್ಟೇ ಪ್ರಿಯರೇ, ನಾವು ದೇವ್ರ ಮಕ್ಕಳಾಗಿ ನಾವು ಯಾವಾಗ ಯೋಚನೆ ಮಾಡೋದೇನೆ, ದೇವ್ರ ಮಕ್ಕಳಾಗಿ ವಿ ಶುಡ್ ನಾಟ್ ಕ್ರೇವ್. ಏನಂದ್ರೆ ನಾವು ತುಂಬಾ ಈ ಲೋಕದ ಕಾರ್ಯಗಳಿಗೆ ನಾವು ಅತಿ ಆಸೆ ಪಡ್ತಾ ಇರ್ಬಾರ್ದು. ಅತಿ ಆಸೆ ಪಡ್ತಾ ಇರ್ಬಾರ್ದು. ವಿ ಶುಡ್ ನಾಟ್ ರನ್ ಬಿಹೈಂಡ್ ದ ವರ್ಲ್ಡ್ಲಿ ಬ್ಲೆಸ್ಸಿಂಗ್ಸ್. ನಾವು ಯಾವಾಗಲೂ ಅಷ್ಟೇ ಲೋಕದ ಆಶೀರ್ವಾದಗಳ ಹಿಂದೆ ಓಡಬಾರ್ದು ದೇವ್ರ ಮಕ್ಕಳು. ಇಲ್ಲಿ ಹೇಳ್ತಾ ನೋಡಿ, ನೀವು ಇದೀನಾಗ ಸಾಕು, ನಾನ್ ನಿನಗೆ ಏನ್ ಬೇಕು, ದೇಶ ಕೊಡ್ತೀನಿ ಅಂದ್ರೆ ಬೇಕಾ ಅಂತ ಎಲ್ಲ ವಸತಿ ಬೇಕಾ ಅಂತ, ಆಹಾರ ಬೇಕಾ ಅಂತ, ಅನುಕೂಲತೆ ಬೇಕಾದ ಎಲ್ಲವನ್ನ ನಿನ್ನೊಟ್ಟಿಗೆ ಮಾಡ್ತೀನಿ, ನಿನಗೆ ಬೇಕಾದ ಮೇಲನ್ನು ಸಹ ನಾನು ಕೊಡ್ತೀನಿ, ಪಿತೃಗಳಿಗಿಂತ ಹೆಚ್ಚಾಗಿ ನಿಮ್ಮನ್ನ ಹೆಚ್ಚಿಸ್ತೀನಿ ಅಂತ ದೇವ್ರ ವಾಕ್ಯ ಹೇಳ್ತಾರೆ. ಅದೇ ಮುಖ್ಯವಾದ ಒಂದು ಭಾಗಕ್ಕೆ ಬರ್ಬೇಕಾದ್ರೆ 8ನೇ ವಚನ ಓದ್ಬಲ್ಲ. ಅಲ್ಲಿ ನಾವು ಹೇಳ್ತಾರೆ ಏನಂತ, ತಿರುಗಿ ಆ ವಚನ ಓದಿ, 8ನೇ ವಚನ ಓದಿ. ನೀವಾದರೂ ಯೆಹೋವನ ಮಾತಿಗೆ ಪುನಃ ವಿಧೇಯರಾಗಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳಂತೆ ನಡೆಯುವಿರಿ. ನಡೆಯುವಿರಿ ಅಂದಿರಲ್ಲಿ. ಓಕೆನಾ? ನಡೆಯುವಿರಿ ಅಂದ್ರೆ ನಡೆದ್ಬಿಡ್ತೀರಾ ಅಂತ ಹೇಳ್ತಾ ಇದ್ರಲ್ಲ ಯೇಸು ಕ್ರಿಸ್ತನು. ಓಕೆನಾ? ದೇವ್ರು ಹೇಳ್ತಾ ಇದ್ರು ನಡೆದ್ಬಿಡ್ತೀರಾ ಅಂತ. God is giving them one more chance. ದೇವರು ಅವರಿಗೆ ಮತ್ತೊಂದು ಅವಕಾಶ ಕೊಡ್ತಾ ಇದ್ದಾನೆ. ನೋಡಿ ಎಷ್ಟು ಕರುಣೆ ಉಳ್ಳ ದೇವರು, ಕೃಪೆ ಉಳ್ಳ ದೇವರು. ಅವರು ದೇವರನ್ನ ಬೇಡ 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 ಅಂತಾನೇ ಇದ್ರು. ಮನಪೂರ್ವಕವಾಗಿ ದೇವರನ್ನ ಅವ್ರು ಯಾವಾಗಲೂ ಸೇವಿಸಿಲ್ಲ ಪ್ರಿಯರೇ. ಅವ್ರು ಆರಾಧನೆ ಮಾಡಿಲ್ಲ, ದೇವ್ರ ಹತ್ರ ಬರ್ಲಿಲ್ಲ. ದೇವ್ರ ಹತ್ರ ಬಂದಾಗೆಲ್ಲ ಅವ್ರು ಯಾವಂತ ಕಾರಣಕ್ಕೋಸ್ಕರ ಬರ್ತಾ ಇರೋ ಗೊತ್ತಾ? ಏನಾದ್ರೂ ಯೆಹೋವ ದೇವ್ರು ನಮಗ್ ಕೊಡ್ತಾನೆ, ನಮ್ಮನ್ನ ಆಶೀರ್ವದಿಸ್ತಾನೆ, ನಮ್ಮೊಟ್ಟಿಗೆ ಇದ್ದು ಕಾರ್ಯಗಳನ್ನ ಮಾಡ್ತಾನೆ. ಕಷ್ಟ ಬಂದ್ರೆ ಸಾಕು ಯೆಹೋವ ಅಂತ ಕರೀತಾ ಇದ್ರು. ಸುಖ ಬಂದ್ರೆ ಸಾಕು ಬಾ ದೇವರೇ ಅಂತ ಕರೀತಾ ಇದ್ರು. ಅಂತಹ ಇಸ್ರೇಲ್ ಜನಗಳ ಸಂತತಿ ನಾವು ಸಹ ತಾನೆ. ಹಲೋ, ಹಂಗೆ ನಾವು ಸಹ ಅನೇಕ ಸಹ ಇರ್ತೀವಲ್ಲ. ನೋಡಿ ಅಲ್ಲಿ ನಮ್ಮ ದೇವರು ಎಷ್ಟು ಕನಿಕರ ಉಳ್ಳವನು, ಕೃಪಾಲು ಅಂತ ಹೇಳೋದಕ್ಕೆ ಒನ್ ಮೋರ್ ಚಾನ್ಸ್ ಗಾಡ್ ಇಸ್ ಗಿವಿಂಗ್ ಟು ದೆಮ್. ಅದಕ್ಕೆ ಹೇಳ್ತಾನೆ, ನೀವು ಪುನಃ ತಿರುಗಿ ವಿಧೇಯರಾಗುವುದಾದರೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ನೋಡಿದ್ರು ದೇವ್ರು ಇವ್ರಿಗೆ ನಾನು ಹೇಳ್ತಾ ಇರೋದೆಲ್ಲ ಕೇಳೋದಕ್ಕೆ ಕಷ್ಟ ಆಗ್ತಾ ಇದೆ, ಇವ್ರು ಮಾಡಲ್ಲ ನಾನು ಹೇಳೋದು, ಅದಕ್ಕೆ ನಾನೇ ಒಂದು ಕಾರ್ಯ ಮಾಡ್ತೀನಿ. ಗಾಡ್ ಮೇಡ್ ಎ ವೇ ಫಾರ್ ದೆಮ್ ಟು ಒಬೇ ಹಿಮ್. ಆತನ ವಾಕ್ಯಗಳಿಗೆ ವಿಧೇಯರಾಗುವಂತೆ ದೇವರು ಒಂದು ಕಾರ್ಯ ಅವ್ರಿಗೆ ಮಾಡಿದ್ರು. ಏನ್ ಮಾಡಿದ್ರು ಹೇಳೋಣ. ಮುಂದೆ ವಚನ 6ನೇ ವಚನ ಓದಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯ ಹೃದಯಕ್ಕೆ ಸುನ್ನತಿ ಮಾಡುವೆನು. ಸ್ವಲ್ಪ ಏನ್ ಮಾಡಿಸ್ತಾ ಅಂತೆ? ಯಾವುದಕ್ಕೆ ಸುನ್ನತಿ ಗೊತ್ತಾ ನಿಮ್ಗೆ? ಏನ್ ಮಾಡ್ತಾರಂತ? ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ನೋ ಸರ್ಕಮ್ಸಿಷನ್. ಇಲ್ಲಿ ಆ ವಚನ ಸ್ವಲ್ಪ ಅರ್ಥ ಮಾಡ್ಕೋಬೇಕಂದ್ರೆ ಈ ವಚನ ಓದೋಣ. ಯೆರೆಮೀಯ 4:4 ಓದಿ. ಯಾರಾದ್ರು ಯೆರೆಮೀಯ 4:4, ಜೆರೆಮಯ 4:4. ಯಹೂದದವರೇ, ಯೆರೂಸಲೇಮಿನ ನಿವಾಸಿಗಳೇ, ನಿಮ್ಮ ಹೃದಯದ ಮುಂದೋಗಲನ್ನು ತೆಗೆದುಹಾಕಿ ಯೆಹೋವನಿಗಾಗಿ ಸುನ್ನತಿಯಾಗಿರಿ. Circumcise yourself to the Lord and take away the foreskins of your heart, ye men of Judah and inhabitants of Jerusalem. ಗೊತ್ತಲ್ಲ, ಫೋರ್ಸ್ಕಿನ್ ಕಟ್ ಮಾಡ್ತಾರೆ. ಹಾಗೆ ದೇವರು ಹೇಳ್ತಾ ಇದ್ದಾನೆ, ನಮ್ಮ ಹೃದಯದಲ್ಲಿರೋದು ಯಾವ ಕಟ್ ಹಾಕ್ಬೇಕು ಅದನ್ನೇ ನೋಡಿ. ಧರ್ಮೋಪದೇಶ ಕಾಂಡ 10:16, ಡ್ಯೂಟ್ರಾನಮಿ 10:16. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 16ನೇ ವಚನ. ಏನ್ ಕಟ್ಟಾಗಬೇಕಂತೆ? ತೆಗೆದುಹಾಕಲ್ಪಡ್ಬೇಕಂತೆ. ಆದುದರಿಂದ ನಿಮ್ಮ ಆಜ್ಞೆಗೆ ಮಣಿಯದ ನಿಮ್ಮ ದುಸ್ವಭಾವವನ್ನು ಬಿಟ್ಟು ನಿಮ್ಮ ಹೃದಯದಲ್ಲೇ ಸುನ್ನತಿ ಮಾಡಿಕೊಳ್ಳಿ. ಯಾವುದನ್ನು ನಮ್ಮ ಹೃದಯ ತೆಗೆದುಹಾಕ್ಬೇಕಂತೆ? ಆಜ್ಞೆಗೆ ನಡೆಯದೆ ದುಸ್ವಭಾವ ಇರುವಂತ ಆ ಒಂದು ಸ್ವಭಾವನ ನಮ್ಮ ಹೃದಯದ ತೆಗೆದುಹಾಕ್ಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾನೆ, ನಾನು ನಿನ್ನ ಹೃದಯಕ್ಕೆ ಸುನ್ನತಿ ಮಾಡ್ತೀನಿ, ಅದನ್ನ ತೆಗೆದಾಕ್ಬಿಡ್ತೀನಿ ನಿಮ್ಮಲ್ಲಿರುವಂತ ಆ ಸ್ವಭಾವನ. ಆಗ ನೀವೇನ್ ಮಾಡ್ತೀರಾ? ತಿರುಗಿ ನನಗೆ ವಿಧೇಯರಾಗುತ್ತೀರಾ. ಆಗ ಅದೇ ನಾನು 6ನೇ ವಚನದಲ್ಲಿದ್ದೇನೆ, ಆಗ ನೀವು ಆತನ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿಂದಲೂ ಪ್ರೀತಿಸಿ ಬದುಕಿಕೊಳ್ಳುವಿರಿ. 7ನೇ ವಚನ, ನಿಮ್ಮ ದೇವರಾದ ಯೆಹೋವನು ಆ ಶಾಪಗಳನ್ನೆಲ್ಲ ನಿಮ್ಮನ್ನು ದ್ವೇಷಿಸಿ ಹಿಂಸಿಸಿದ ನಿಮ್ಮ ಶತ್ರುಗಳ ಮೇಲೆಯೇ ಬರಮಾಡುವನು.
Once again God is desiring to restore them here. ಅವ್ರನ್ನ ತಿರುಗಿ ಪುನಃ ಕಟ್ಟಬೇಕಂತ ದೇವರು ಆಸೆ ಪಡ್ತಾನೆ. ನಮ್ಮ ಜೀವಿತಗಳು ಅಷ್ಟೇನೆ, ಒಂದು ಕಾಲಕ್ಕೂ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ. ಈ ಲೋಕದಲ್ಲಿ ಬರುವಂತ ಕಷ್ಟಗಳು, ನೋವುಗಳು, ಆ ನಿಂದೆಗಳು, ಅದರಲ್ಲಿ ಮಾತ್ರ ಕೈ ಬಿಡೋದಿಲ್ಲ ಅಂತಲ್ಲ, ಅದ್ರಲ್ಲಿ ಮಾತ್ರ ನಮ್ಮನ್ನ ಕಾಪಾಡ್ತಾನೆ ಅಂತಲ್ಲ, ನಮ್ಮ ಆತ್ಮಿಕ ಜೀವಿತವನ್ನು ಸಹ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಕರ್ನಾಥ ನಂಬಿಕೆಷ್ಟು ಅಂತ ಹೇಳ್ಬೇಕಾದ್ರೆ ನಮ್ಮನ್ನು ಈ ದಿನ ನಡೆಸಿದ್ದಾನೆ ಅಂದ್ರೆ, ರಕ್ಷಣೆ ಕರ್ಕೊಂಡ್ ಬಂದ ಅಂದ್ರೆ ನಾವು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟವರಾಗಿ ನಾವು ಪರಲೋಕಕ್ಕೆ ಇಂತೆಂತಕ್ಕೆ ಹೋಗುವವರೆಗೂ ದೇವರು ನಮ್ಮ ಕೈ ಬಿಡೋದಿಲ್ಲ ಪ್ರಿಯ. ಆದ್ದರಿಂದ ನಾವೇನ್ ಮಾಡ್ಬೇಕಾಗಿದೆ, ಆ ಹೃದಯದಲ್ಲಿ ಸುನ್ನತಿ ಮಾಡಿಸ್ಕೊಳ್ಳಕ್ಕೆ ನಮ್ಮನ್ನ ಒಪ್ಪಿಸ್ಕೊಡ್ಬೇಕು. ಅಲ್ಲಿ ನೋಡಿ, ದೇವರು ಸತ್ಯ ನಿಮ್ ಕೇಳ ಆಗಲ್ಲಪ್ಪ, ನಾನು ಹೇಳ್ತಾನೆ ಇದ್ದೀನಿ, ನಿಮ್ ಕೇಳಲ್ಲ, ನಾನೇ ನಿಮ್ಗೊಂದು ಕಾರ್ಯ ಮಾಡ್ತೀನಿ, ನಿಮ್ ಹೃದಯಕ್ಕೆ ಸುನ್ನತಿ ಮಾಡ್ತೀನಿ, ಅದನ್ನ ಫೋರ್ಸ್ಕಿನ್ ತೆಗ್ದಾಕ್ಬಿಡ್ತೀನಿ, ಅಂದ್ರೆ ದುಸ್ವಭಾವ ತೆಗ್ದಾಕ್ತೀನಿ, ನನ್ನ ಮಾತಿಗೆ ಆಗ್ರೆಗೆ ನೀವು ಹತ್ತು ಕೈಗೊಂಡು ನಡೆದಿಲ್ಲ, ನೀವು ಅಲ್ಲಿ ಕಿವಿ ಕೊಡಲ್ಲ, ಅದಕ್ಕೆ ನಾನೇ ಮಾಡ್ತೀನಿ ಅಂದ್ರು ಪ್ರಿಯ. ಮುಂದೆ ನೋಡ್ತೇವೆ ನಾವಲ್ಲಿ, ಇಲ್ಲಿ ಈ ಒಂದು ಪ್ಯಾಸೇಜ್ ಅಲ್ಲಿ ನಾವು ನೋಡಿದಂತ ಈ ಒಂದು ವೇದ ಭಾಗದಲ್ಲಿ ದೇವರು ಇಸ್ರೇಲ್ ಜನಕ್ಕೆ ಕೊಟ್ಟಂತ ಒಂದು ಆಯ್ಕೆ ಇದೆ. ಯಾವ್ದು ಆಯ್ಕೆ ಗೊತ್ತಾ? ಜೀವ ಮತ್ತೆ ಮರಣ. ದೇವರು ಹೇಳ್ತಾ ಇದ್ದಾನೆ, ನೀವು ನನ್ನನ್ನ ಆರಿಸಿಕೊಂಡವನಾಗಿ, ನನ್ನನ್ನ ಆಶ್ರಯಿಸಿಕೊಂಡು, ನನ್ನ ಒಂದು ಆಜ್ಞೆಗಳಿಗೆ ವಿಧೇಯನಾಗಿ, ಮಾತುಗಳಿಗೆ ವಿಧೇಯನಾಗಿದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಜೀವಿತವನ್ನು ಹೊಂದ್ಕೊಳ್ತೀರಾ, ಇಲ್ಲ ಅಂದ್ರೆ ನೀವು ಮರಣವನ್ನ ಹೊಂದ್ಕೊಂತೀರಾ. ಅದಕ್ಕಾಗಿ ನಾ ಹೇಳಿದೆ, ಒಬಿಡಿಯನ್ಸ್ ಬ್ರಿಂಗ್ಸ್ ಬ್ಲೆಸ್ಸಿಂಗ್ ಅಂಡ್ ಪ್ರಾಸ್ಪರಿಟಿ. ಚೆನ್ನಾಗಿ ಕೇಳಿಸ್ಕೊಳ್ಳಿಕ್ಕೆ, ನಾವು ಆಶೀರ್ವಾದ ಹೊಂದ್ಕೊಬೇಕು, ನಮ್ಮಲ್ಲಿ ಸಮೃದ್ಧಿ ಬರ್ಬೇಕಂದ್ರೆ ನಾವು ಹೆಚ್ಚಾಗಿ ದೇವರಿಗೆ ವಿಧೇಯರಾಗಬೇಕು. ಏನ್ ಹೋಲಿಸ್ಟಿಕ್ ವೇ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವಾಗ ತುಂಬಾ ನಾವು ಈ ನಡುವೆ ಈ ಒಂದು ಕಾಲಗಳಲ್ಲಿ ಕೇಳಿರುವಂತ ಬ್ಲೆಸ್ಸಿಂಗ್ ಅನ್ನ ಸಾಕು, ಪ್ರಾಸ್ಪರಿಟಿ ಅನ್ನ ಸಾಕು, ನಮ್ಗೆ ಈ ಲೋಕನೇ ಓಡೋದು ಇಲ್ಲ ಪ್ರಿಯರೇ. ದೇವರು ಆದಾಮ ಅವರನ್ನ ಸೃಷ್ಟಿ ಮಾಡಕ್ ಮುಂಚೆ ಅವ್ರು ಬೇಕಾದ ಎಲ್ಲವನ್ನ ಕೊಟ್ಟಿದ್ದ. ಈವನ್ ದ ಸ್ಪಿರಿಚುವಲ್ ನೀಡ್ ಆಫ್ ಎ ಮ್ಯಾನ್. ಆದಾಮನಿಗೆ ಅವರೇ ಬೇಕಾದಂತ ಒಂದು ಆತ್ಮಿಕವಾದಂತ ಒಂದು ಅಗತ್ಯವನ್ನು ಸಹ ದೇವರು ಕೊಟ್ಟಿದ್ದ. ಏನು? ಆತ ಬಂದು ಆತನು ಅವರೊಟ್ಟಿಗೆ ಮಾತಾಡ್ತಾ ಇದ್ದ, ಅವರೊಟ್ಟಿಗೆ ವ್ಯವಹರಿಸ್ತಾ ಇದ್ದ, ಅವರೊಟ್ಟಿಗೆ ಆತನು ಅನ್ವಯಿಸ್ತಾ ಇದ್ದ. ದಟ್ಸ್ ದ ಸ್ಪಿರಿಚುವಲ್ ನೀಡ್ ಆಫ್ ಎ ಮ್ಯಾನ್, ಇಸ್ಂಟ್ ಇಟ್? ಅದು ಕೂಡ ದೇವರು ಕೊಟ್ಟಿದ್ದ. ಹಂಗೆ ಈಗಲೂ ಸಹ ಅಷ್ಟೇ, ದೇವರು ನಮ್ಗೆ ಎಲ್ಲಾ ವಿಧದಲ್ಲಿಯೂ ಆತ್ಮಿಕವಾಗಿ, ಭೌತಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಬೇಕಾದಂತ ಎಲ್ಲ ಅಗತ್ಯಗಳನ್ನ ದೇವರು ಕೊಡುವ ಆತನಾಗಿದ್ದಾನೆ. ಯಾವಾಗ ನಾವು ವಿಧೇಯರಾಗುವಾಗ. ಅದೇ ನಾವು ಅವಿಧೇಯರಾದರೆ ಡಿಸೊಬೀಡಿಯನ್ಸ್ ಬ್ರಿಂಗ್ಸ್ ಕರ್ಸಸ್ ಅಂಡ್ ಸ್ಕ್ಯಾಟರಿಂಗ್. ನಾವು ಯಾವಾಗ ಅವಿಧೇಯರಾಗ್ತೇವೋ ಆವಾಗ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ನಮಗೆ ಶಾಪಗಳೇ ಬರೋದು, ನಮ್ಮನ್ನ ದೇವರು ಚಲಿಸುವ ಆತನಾಗಿರುತ್ತಾನೆ. 8ರಿಂದ 10ನೇ ವಚನ ನೋಡಿಕೊಳ್ಳೋಣ. ನೀವಾದರೂ ಯೆಹೋವನ ಮಾತಿಗೆ ಪುನಃ ವಿಧೇಯರಾಗಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳಿಗೆ ನಡೆಯುವಿರಿ, ಮತ್ತು ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂತಾನ ಪಶು ವ್ಯವಸಾಯಗಳನ್ನು ಹೆಚ್ಚಿಸಿ ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಸಫಲಪಡಿಸಿ ನಿಮಗೆ ಮೇಲುಂಟು ಮಾಡುವನು. ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ವಿಧೇಯರಾಗಿ ಈ ಧರ್ಮಶಾಸ್ತ್ರ ಆಜ್ಞಾ ವಿಧಿಗಳನ್ನು ಅನುಸರಿಸಿ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಆತನ ಕಡೆಗೆ ತಿರುಗಿಕೊಳ್ಳಲು ಆತನು ನಿಮ್ಮ ಪಿತೃಗಳ ವಿಷಯದಲ್ಲಿ ಸಂತೋಷಪಟ್ಟ ಹಾಗೆ ನಿಮ್ಮ ವಿಷಯದಲ್ಲಿ ತಿರುಗಿ ಸಂತೋಷಪಟ್ಟು ನಿಮಗೆ ಮೇಲುಂಟು ಮಾಡುವನು. ಅನೇಕರು ಇಸ್ರಾಯೇಲ್ ಜನಗಳು ಹಾಗೆ ಇರ್ತೀವಿ, ಓಕೆನಾ? ಏನಂದ್ರೆ ಏನ್ ದೇವ್ರ ವಾಕ್ಯ ಅಥವಾ ಆಜ್ಞೆ ಯಾರು ಕೊಡ್ತಾರೆ, ಎಲ್ಲಿ ಎತ್ಕೊಂಡ್ ಬರ್ತಾರೆ, ದೇವ್ರ ಆಜ್ಞೆ ಹೆಂಗ್ ನಾವು ಪಾಲಿಸೋದು, ದೇವ್ರ ಆಜ್ಞೆ ಅಂದ್ರೆ ಯಾವುದು, ಹೆಂಗ್ ಗೊತ್ತಾಗತ್ತೆ ನಮ್ಗೆ ದೇವ್ರ ಆಜ್ಞೆ ಯಾವುದು ಅಂತ? ಮೋಶೆ ಹೇಳ್ಬೇಕಾದ್ರೆ ನಾವು ಹೋಗಲ್ಲ, ನೀನೇ ಹೋಗಿ ತಗೊಂಬ. ಅದು ಗೊತ್ತಲ್ಲ ನಿಮ್ಗೆ, ಆ ಕತೆ ಗೊತ್ತಲ್ಲ, ವಿಮೋಚನ ಕಾಂಡದಲ್ಲಿ ನೀವೇ ಹೋಗಿ ತಗೊಂಬ. ಸರಿ, ಮೋಶೆ ತಗೊಂಬಂದ. ಅವ್ರು ಮುಂಚೆ ತಗೊಂಬರಕ್ ಮುಂಚೆನೇ ಇಲ್ಲ, ಅವರು ಬೇಕಾದ್ರೆ ಮಾಡ್ಕೊಂಡ್ಬಿಟ್ರು. ಗೊತ್ತಲ್ಲ ನಿಮ್ಗೆ, ಬಸವ ಮಾಡ್ರು ಎಲ್ಲ ಮಾಡಿ. ನೀವು ಹಳೆ ಒಳಗೆ ಸಂಪೂರ್ಣ ಓದಿ ನೋಡ್ಬೋದು. ಆದ್ರೆ ದೇವರು ನಾಯಕರ ಮೂಲಕವಾಗ್ಲಿ ಆಗ್ಲಿ, ತಮ್ಮ ಜಡ್ಜ್ಗಳ ಮೂಲಕವಾಗ್ಲಿ, ಗೊತ್ತಲ್ಲ ನಿಮಗೆ, ಮತ್ತೆ ಪ್ರಾಫಿಟ್ಗಳ ಮೂಲಕವಾಗ್ಲಿ, ಪ್ರವಾದಿಗಳ ಮೂಲಕವಾಗ್ಲಿ, ನ್ಯಾಯಾಧೀಶರ ಮೂಲಕವಾಗಿ ಎಲ್ಲರ ಮೂಲಕ ಹೇಳಿಸಿದ್ರು ಸಹ ಅವರು ವಾಕ್ಯ ಅಥವಾ ದೇವ್ರು ಮಾತಾಡುವಂತ ಆಜ್ಞೆಗಳು ಯಾವುವು? ಇದು ಮಾಡ್ಬೇಕಾ, ಇದು ಮಾಡಬಾರ್ದ, ಇದನ್ನ ಹೇಳ್ತಾ ಇಲ್ಲ, ಅದು ಹೇಳ್ತಾ ಇಲ್ವಾ? ಈ ತರ ಅನೇಕವಾಗಿ ನೀವು ನೋಡ್ಕೊಂಡ್ರೆ ಜಯಸಪ್ಪನ ಕಾಲದಲ್ಲಿ ಫರಿಸಾಯರು, ಸದ್ದುಕಾಯರು, ಸ್ಕ್ರೈಬ್ಸ್, ಶಾಸ್ತ್ರಿಗಳು, ಧರ್ಮೋಪದೇಶಕರು ಎಲ್ಲರೂ ಹಂಗೆ ಮಾಡ್ತಾ ಇದ್ರು. ಯಾವ್ದು ತಗೋಬೇಕು, ಯಾವ್ದು ಮುಖ್ಯ, ಯಾವ್ದು ಮುಖ್ಯ ಇಲ್ಲ, ವಿಚ್ ಇಸ್ ಲೀಸ್ಟ್, ವಿಚ್ ಇಸ್ ಗ್ರೇಟೆಸ್ಟ್, ಗೊತ್ತಾ ನಿಮ್ಗೆ? ಯಾವ್ದು ಚಿಕ್ಕದು, ಯಾವ್ದು ದೊಡ್ಡದು, ಎಲ್ಲ ವಾದ ಅವರಲ್ಲಿ. ಯಾಕಂದ್ರೆ ದೇವರ ವಾಕ್ಯನ ಯಾರು ತಂದ್ಕೊಡ್ತಾರೆ, ಹೆಂಗ್ ನಾನು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆ ಕಾಲದಲ್ಲಿ. ಇವಾಗ ನಾವು ಮಾಡ್ತೀವ ಇಲ್ಲ?
ಅಲ್ವಾ? ನಮಗೆ ಸುಲಭವಾದದ್ದನ್ನ ಇದು ದೇವರ ವಾಕ್ಯ. ಕರೆಕ್ಟ್ ಸ್ವಲ್ಪ ಹೇಳ್ತಾ ಇದ್ದೀನಿ, ನನಗೆ ಹೇಳ್ತಾ ಇಲ್ಲ ನಿನ್ನ ಅಂತ ತಗೋತೀವಿ. ಸ್ವಲ್ಪ ಕಷ್ಟವಾಗಿದ್ರೆ ಇದು ನನಗಲ್ಲ, ನನ್ನ ಪಕ್ಕದಲ್ಲಿರೋರಿಗೆ ಅನ್ಕೋತೀವಿ. ಅಲ್ಲ ಪ್ರಿಯರೇ, ಯಾಕೆ ನಾವು ಅನ್ಕೊಳ್ಳೋದು ದೇವ್ರ ವಾಕ್ಯ ಎಲ್ಲೋ ಇದೆ ಅಂತ. ಎಷ್ಟು ಚೆನ್ನಾಗಿದೆ ವಚನಗಳು ಓದಿ ನೋಡ್ಬೇಕು. ಒಳ್ಳೆಯದಾಗಿ 11-14 ಯಾವ್ದು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ ವಚನ, ನಮಗೆ ಬೇಕಾದ ವಚನಗಳು. ನಾನು ಈಗ ನಿಮಗೆ ಬೋಧಿಸಿದ ಧರ್ಮೋಪದೇಶವು ನಿಮಗೆ ಗ್ರಹಿಸುವುದಕ್ಕೆ ಕಷ್ಟವಾದರೂ ಅಲ್ಲ, ಹೊಂದುವುದಕ್ಕೆ ಅಸಾಧ್ಯವಾದದ್ದು ಅಲ್ಲ. ಇದು ಮೇಲನ್ನ ಲೋಕದಲ್ಲಿರುವ ಮಾತಲ್ಲ. ನಮಗೋಸ್ಕರ ಮೇಲಿನ ಲೋಕವನ್ನು ಏರಿ ಅದನ್ನು ತಿಳಿದುಕೊಂಡು ಬಂದು ನಮಗೆ ತಿಳಿಸುವಷ್ಟು ಶಕ್ತರು ಯಾರಿದ್ದಾರೆ? ಇದ್ದರೆ ನಾವು ಕೇಳಿ ಕೈಕೊಂಡೆವು ಅಂದುಕೊಳ್ಳುವುದಕ್ಕೆ ಅವಕಾಶವೇನೂ ಇಲ್ಲ. ಮತ್ತು ಇದು ಸಮುದ್ರದ ಆಚೆ ಇರುವ ಮಾತಲ್ಲ, ನಮಗೋಸ್ಕರ ಸಮುದ್ರವನ್ನು ದಾಟಿ ಅದನ್ನು ತೆಗೆದುಕೊಂಡು ಬಂದು ನಮಗೆ ತಿಳಿಸುವಷ್ಟು ಶಕ್ತರು ಯಾರಿದ್ದಾರೆ? ಇದ್ದರೆ ನಾವು ಕೈಗೊಂಡೆವು ಅಂದುಕೊಳ್ಳುವುದಕ್ಕೆ ಆಸ್ಪದವೇನೂ ಇಲ್ಲ. ಚೆನ್ನಾಗಿ ಕೇಳಿಸ್ಕೊಳ್ಳಿ, 14ನೇ ವಚನ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಈ ವಾಕ್ಯವು ನಿಮಗೆ ಸಮೀಪದಲ್ಲಿಯೇ ಇದೆ, ಇದು ನಿಮ್ಮ ಬಾಯಿಯಲ್ಲಿಯೂ ಹೃದಯದಲ್ಲಿಯೂ ಇದೆ, ಇದನ್ನು ಅನುಸರಿಸುವುದಕ್ಕೆ ಅವಕಾಶ ಉಂಟಷ್ಟೇ. ಹಲ್ಲೆಲೂಯಾ. ಈ ಸತ್ಯವೇದ ಎಲ್ಲಿದೆ? ನಮ್ಮ ಕೈಯಲ್ಲಿದೆ. ನಾವು ಅದನ್ನ ಬಯಾಟ್ ಮಾಡಿದ್ರೆ, ದಿನ ಓದ್ತಾ ಇದ್ರೆ ಅದು ನಮ್ಮ ಬಾಯಲ್ಲೇ ಇದೆ. ಅರ್ಥ ಆಗ್ತಲ್ಲ ಪ್ರಿಯರೇ? ನಾವು ಅನೇಕರು ನವ ಹೇಳ್ತೀವಿ. ದೇವ್ರ ಮಕ್ಕಳು ತುಂಬಾ ನವ ಹೇಳ್ತೀವಿ. ಇಸ್ರೇಲ್ ಮಕ್ಕಳ ಸಂತತಿ ನಾನು ಹೇಳ್ದಲ್ಲ, ನವ ಹೇಳ್ತೀವಿ. ಅಯ್ಯೋ ಏನ್ ಕಷ್ಟವಾಗಿದೆ, ಅರ್ಥನೇ ಆಗಲ್ಲ ಆಂಟಿ. ಅದೇ ಸಸ್ಪೆನ್ಸ್ ಮೂವಿ, ಏನು ಅರ್ಥ ಆಗಲ್ಲ, ಭಾಷೆನೇ ಬರಲ್ಲ. ಇನ್ಫ್ಯಾಕ್ಟ್ ನೋಡ್ಕೊಂಡ್ರೆ ಕಣ್ ಬಿಟ್ಕೊಂಡು ನೋಡ್ತೀವಿ ಅಂದ್ರೆ ಹಂಗೆ ನೋಡೋಣ ನಾವು. ಯಾಕೇಳಿ ಅದು ನಮ್ಗೆ ಅಟ್ರಾಕ್ಷನ್ ಆಗಿದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಮೋಶ. ಯಾಕಂದ್ರೆ ಮೋಶ ದೇವ್ರು ಗೊತ್ತು ಚೆನ್ನಾಗಿ, ಅದಕ್ಕೆ ಮೋಶ ಹೇಳ್ತಾ ಇದ್ರೆ ದೇವ್ರು, ನೀವು ಕಠಿಣ ಹೃದಯ ಉಳ್ಳವಂತವ್ರು ಅಲ್ವಾ, ಸ್ಟಿಫ್ ನೆಕ್ ಪೀಪಲ್, ನೀವು ಬಗ್ಗಲ್ಲ, ನೀವು ಏನೋ ಅನ್ಕೋತೀರ, ತಕೊಂಡ್ಬರ್ತಾರೆ ಯಾರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ. ನೀವು ಅಂದ್ಕೊಳ್ಳೋಕೆ ಅವಕಾಶ ಇಲ್ಲ, ಆಸ್ಪದ ಇಲ್ಲ. ಆದ್ರೆ ಒಂದು ಅವಕಾಶ ಉಂಟು, ಅದೇನೋ ನಿಮ್ಮ ದೇವರ ವಾಕ್ಯ ನಿಮ್ಮ ಬಾಯಿಯಲ್ಲಿಯೂ ಹೃದಯದಲ್ಲಿಯೂ ಇದೆ. ಹಲ್ಲೆಲೂಯಾ. ದೇವರು ನಮ್ಮ ಕೈಯಲ್ಲಿ, ನಮ್ಮ ಬಾಯಲ್ಲಿ ದೇವ ವಾಕ್ಯ ಕೊಟ್ಟಿದ್ದಾನೆ. ನಾವು ಯಾವಾಗಲೂ ಅಷ್ಟೇ ವಿದ್ಯೆಯಾಗೋದಕ್ಕೆ ಮುಂಚೆ ಏನ್ ಬೇಕು ಅದು ತಿಳ್ಕೊಂಡ್ರೆ ತಾನೇ, ಇಸಂತೆ ನಾವು ತಿಳ್ಕೊಂಡ್ರೆ ತಾನೇ ದೇವ್ರು ನಮ್ಮ ಏನ್ ಮಾತಾಡಂತ ಅರ್ಕೊಂಡ್ರೆ ತಾನೇ ಗೊತ್ತಾಗ್ತಾನೆ ನಾವು ವಿದ್ಯೆಯಾಗೋದಕ್ಕೆ. ಅನೇಕ ಸಾರಿ ವಿದ್ಯೆಯಾಗದೇ ಇರುವ ಒಂದು ಕಾರಣ ಏನ್ ಗೊತ್ತಾ, ನಾವು ತಿಳ್ಕೊತಾನೆ ಇಲ್ಲ. ಗಾಡ್ ಈಸ್ ಟಾಕಿಂಗ್ ಟು ಅಸ್ ಎವ್ರಿ ಡೇ. ಪ್ರತಿದಿನ ದೇವ್ರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನಲ್ಲ, ನಾನು ಕೇಳಿಸ್ಕೊಂತಾ ಇಲ್ವಲ್ಲ. ಯಾಕಂದ್ರೆ ನಾನು ಏನ್ ನೋಡಿದೀನಿ, ದೇವ್ರಿಗೆ ಅರ್ಥ ಆಗ್ತಿಲ್ಲ ನನಗೆ. ನಾನು ನೋಡಿದೀನಿ ಪ್ರಿಯ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು. ಏನೂ ಅರ್ಥ ಆಗ್ತಿಲ್ಲ ನನಗೂ ಕೂಡ. ನಾನು ಸುಮ್ಮನೆ ಓದ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ದೇವ್ರು ನನ್ನೊಟ್ಟಿಗೆ ಮಾತಾಡಬೇಕಂತ ವಾಕ್ಯಗಳು ಮಾತ್ರ ಹೈಲೈಟ್ ಆಗ್ತಾ ಇತ್ತು. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ನನ್ನ ಹೃದಯ ಬರ್ತದೆ, ಇದು ನಿನಗೆ ಬೇಕಾಗಿತ್ತು ಅಂತ ಬರ್ತಾ ಇತ್ತು ನನಗೆ. ಯಾಕಂದ್ರೆ ಆ ಕಾರ್ಯದಲ್ಲಿ ನಾನು ಸರಿ ಹೋಗ್ಬೇಕಾಗಿತ್ತು, ತಪ್ಪಾಗಿದ್ದೆ ನಾನು. ದೇವರ ಆ ವಾಕ್ಯದ ಮೂಲಕನೇ ನನ್ನೊಟ್ಟಿಗೆ ಮಾತಾಡ್ತಾರೆ. ಜಸ್ಟ್ ಇಮ್ಯಾಜಿನ್, ಜಸ್ಟ್ ಥಿಂಕ್ ಅಂಡ್ ಸಿ. ನನ್ನ ದೇವರು ಸರ್ವಶಕ್ತ ತಾನೇ ರೀ, ಸರ್ವವಲ್ಲಭ ತಾನೇ ರೀ, ಸರ್ವೋತ್ತಮ ತಾನೇ ರೀ, ಸರ್ವಶಕ್ತ ಅಂದ್ರೆ ಸಾವರಿನ್ ಗಾಡ್ ತಾನೇ ರೀ. ಆದ್ರೆ ಎಲ್ಲ ಈ ತರ ಮಾಡಕ್ಕಾಗುತ್ತೆ. ಆ ತರ ಮಾಡೋ ದೇವರಿಗೆ ನಮ್ ಕಣ್ತೈಕಾಗಲ್ಲ ವಾಕ್ಯ ಓದ್ಬೇಕಾದ್ರೆ. ನಾವೆಲ್ಲ ತನೆವಾ, ಅದು ನಾವೆಲ್ಲ ತನೆವಾ. ಅರ್ಥ ಆಗ್ತಿಲ್ಲ ನನಗೆ. ಏನ್ ಹೇಳ್ತಿದ್ದೆ ಆಂಟಿ? ನಿಮ್ಗೆ ಹೇಳ್ತಾ ಇರೋದು ಕೇಳಕ್ಕೆ ಸರಿ. ಹಲ್ಲೆಲೂಯಾ. ಚೆನ್ನಾಗಿ ತಿಳ್ಕೊಳ್ಳಿ, ದೇವ್ರ ವಾಕ್ಯವನ್ನ ದೇವರು ನಮ್ಮ ಕೈಯಲ್ಲಿ, ನಮ್ಮ ಬಾಯಲ್ಲೇ ಇಟ್ಟಿದ್ದ. ಅದನ್ನು ಹೃದಯಕ್ಕೆ ತೆಗೆದುಕೊಂಡವರಾಗಿ ದೇವರು ಇಷ್ಟಪಡುವಂತೆ ನಾವು ಜೀವನ ಮಾಡುವಾಗ, ಅದಕ್ಕೆ ವಿಧೇಯರಾಗುವಾಗ ದೇವರ ಆಶೀರ್ವಾದಕ್ಕೆ ಯಾವ ಒಂದು ಕುಂದು ಕೊರತೆ ಇಲ್ಲ. ಆಶೀರ್ವಾದ ಸಿಗೋದೇ ಇಲ್ಲ ಅಂತಲ್ಲ, ಏನು ಮಾಡಬೇಡ ನಮ್ ಕೇಳಿ. ಅದನ್ನ ವಾಕ್ಯಕ್ಕೆ ವಿಧೇಯರಾದ್ರೆ ದ ಬ್ಲೆಸ್ಸಿಂಗ್ ವಿಲ್ ಫಾಲೋ ಮೀ. ಎರಡು ನಿಂತ್ಕೋಣ, ಪ್ರಾರ್ಥನೆ ಮಾಡಿಕೊಳ್ಳೋದಾಗಿ. ಸ್ತೋತ್ರ ರಾಜ, ಥ್ಯಾಂಕ್ ಯು ಫಾದರ್. Glory Father, we worship you Father. ಸ್ತೋತ್ರ ಫಾಲಿ, ಸ್ತೋತ್ರ ರಾಜ. ಭೂಮಿ ಆಕಾಶ ಒಡೆಯರ ಪರಲೋಕ ತಂದೆಯ ಪಾಪಿತರೆ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ನಿಮ್ಮ ಒಂದು ಕರುಣ ಹತ್ತಿರವಾಗಿದೆ ಅಂತ ಹೇಳುವಾಗ ನಾವು ನಿಮ್ಮ ಹತ್ತಿರಕ್ಕೆ ಬರ್ತಾ ಇದ್ದೇವಲ್ಲ ಕರ್ತನೆ. ರಕ್ಷಕರೇ, ಒಡೆಯರೇ,
ಈ ಒಂದು ಸೆಪ್ಟೆಂಬರ್ ತಿಂಗಳ ಸಂಪೂರ್ಣವಾಗಿ ನೀವು ಕೊಟ್ಟಂತಹ ವಾಕ್ಯಾನುಸಾರವಾಗಿ ರಾಜ ನಿಮಗೆ ವಿದ್ಯೆಯಾಗುವಂತೆ ಪುನಃ ತಿರುಗಿ ನಿಮ್ಮ ಆಶ್ರಯಕ್ಕೆ ಬರುವಂತೆ ದೇವಾ ಹೌದು ರಾಜ ನಿನ್ನ ಒಂದು ಎಲ್ಲ ಮಾತುಗಳನ್ನ ವಾಕ್ಯಗಳನ್ನ ನೆನಪಿಗೆ ತೆಗೆದುಕೊಳ್ಳುವಂತೆ ಕರ್ತ ಪ್ರತಿಯೊಬ್ಬರಲ್ಲೂ ಕರ್ತನೆ ಕಾರ್ಯ ಮಾಡು ರಾಜ. ಕರ್ತನೆ ನಾವು ಈ ಲೋಕದಲ್ಲಿ ನಿನಗಾಗಿ ಜೀವಿಸಬೇಕೆಂದೇ ನಮಗೆ ಮತ್ತೊಂದು ದಿನವನ್ನು ಮತ್ತೊಂದು ತಿಂಗಳನ್ನ ಕೊಡುತ್ತಾ ಇದ್ದೀವಿ. ನಿಮಗಾಗಿ ನಾವೇನ್ ಮಾಡ್ತೀವಿ ರಾಜ ಏಸಪ್ಪ, ನಮಗಾಗಿ ನಮ್ಮ ಮಕ್ಕಳಿಗಾಗಿ ನಮಗಾಗಿ ಜೀವನ ಮಾಡ್ತಾ ಇದ್ದೇವಲ್ಲ ಏಸಪ್ಪ. ಕರ್ತನೆ ನಿಮಗಾಗಿ ಜೀವಿಸುವಂತ ಒಂದು ಹೃದಯವನ್ನ ಕೊಡು ಕರ್ತನೆ. ಪ್ರತಿದಿನ ನಿನಗೆ ಮೆಚ್ಚಿಗೆಯಾಗುವಂತ ಒಂದು ಚಿಕ್ಕ ವಿಷಯವಾದರೂ ಮಾಡುವಂತೆ ಹಾಲೆಲೂಯಾ. ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಕರ್ತನೆ. ನಮ್ಮ ಒಳಗಿನ ಮನಸ್ಸಿನ ಕಣ್ಣುಗಳು ತೆರೆಯಲ್ಪಡಬೇಕು ಏಸಪ್ಪ. ನಮ್ಮ ಕರ್ತನೆ ಹೌದು ರಾಜ, ಅಂತ್ಯದಲ್ಲಿರುವಂತಹ ಮನುಷ್ಯನ ನೀನು ಬಲಪಡಿಸಿ ಕರ್ತನೆ. ಆ ಇನ್ನರ್ ಮ್ಯಾನ್ ಸ್ಟ್ರೆಂಥನ್ ಆಗುವಂತೆ ದೇವಾ ನಿಮಗಾಗಿ ಜೀವಿಸುವಂತ ಒಂದು ಕೃಪೆಯ ಬಲವನ್ನು ಕೊಟ್ಟು ನಡೆಸಬೇಕೆಂದು ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವಂತ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆ ಹೊಂದಿಕೊಂಡಿದ್ದೇನೆ. ಒಳ್ಳೆಯ ಪಿತನೇ, ನನ್ನ ಮನವೇ ನಮ್ಮ ಕರ್ತಾಳ ಯೇಸು ಕ್ರಿಸ್ತನ ಕೃಪೆಯು, ತಾಯಿಯವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ಮೇಲೆಟ್ಟು ಇರಲಿ. Hallelujah. Let Jesus bless you and your family throughout this September.